ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ CBSE, NCERT ಮತ್ತು SSLCಗೆ ಸಂಬಂಧಪಟ್ಟಂತಹ ತರಗತಿಗಳ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಗಳ ಸೊಲ್ಯೂಷನ್ಸ್ಗಳನ್ನು ನಾವೀಗ ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಒಂದು ಪ್ರಶ್ನೆ ಈ ರೀತಿ ಇದೆ: if m times the mth term of an AP is equal to n times its nth term, show that m plus nth term of the AP is 0 ಅಂತ ನಾವೀಗ ಪ್ರೂವ್ ಮಾಡಬೇಕು. ಸೊ ನೋಡಿ, ಇದನ್ನ ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಅನಲೈಸ್ ಮಾಡಿದ್ರೆ m ಟೈಮ್ಸ್ ದ mth ಟರ್ಮ್ ಅಂತಂದ್ರೆ an ಫಾರ್ಮುಲಾದಲ್ಲಿ ಏನು n ಬದಲು m ಹಾಕೊಳ್ತಕ್ಕಂಥದ್ದು. ಆಮೇಲೆ ಇಲ್ಲಿ n ಟೈಮ್ಸ್ ಇಟ್ಸ್ nth ಟರ್ಮ್ ಅಂತಂದ್ರೆ nth ಟರ್ಮ್ ಡೈರೆಕ್ಟ್ ನಮಗೆ ಗೊತ್ತಿದೆ. nth ಟರ್ಮ್ ಅಂತಂದ್ರೆ an is equal to a plus n minus 1 into d. ಆ ಫಾರ್ಮುಲಾ ಡೈರೆಕ್ಟ್ ಬರುತ್ತೆ. ಇಲ್ಲಿ n ಪ್ಲೇಸ್ ಅಲ್ಲಿ ಏನ್ ಬರುತ್ತೆ, m ಬರುತ್ತೆ ಅಷ್ಟೇ. ಇಲ್ಲಿ ನಾವು ಏನು nth ಟರ್ಮ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ. nth ಟರ್ಮ್ ಫಾರ್ಮುಲಾ ಅಂತಂದ್ರೆ ಯಾವುದು? an is equal to a plus n minus 1 into d. ಆ ಫಾರ್ಮುಲಾವನ್ನ ಎರಡಕ್ಕೂ ಯೂಸ್ ಮಾಡಿ an ಅನ್ನ ಕಂಡುಹಿಡಿಬೇಕು. ಎರಡಕ್ಕೂ an ಕಂಡುಹಿಡಿದು ಅವುಗಳನ್ನ ನಾವೇನ್ ಮಾಡಬೇಕು, ಈಕ್ವಲ್. ಇಲ್ಲಿ ಹೇಳ್ತಾರೆ ಅವೆರಡನ್ನು ಕೂಡ ಏನ್ ಮಾಡಬೇಕು, ಈಕ್ವಲ್ ಮಾಡಿದಾಗ ಏನ್ ಬರುತ್ತೋ ಅದರಲ್ಲಿ ನಾವು ಎಂತ ಟರ್ಮ್ ಕಂಡುಹಿಡಿಬೇಕು ಅಂತಂದ್ರೆ m ಪ್ಲಸ್ nth ಟರ್ಮ್ ಅನ್ನ ಕಂಡುಹಿಡಿಬೇಕು. ಈಗ ನೋಡೋಣ ಏನ್ ಬರುತ್ತೆ ಅಂತಕ್ಕಂಥದ್ದನ್ನ. ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ? m ಟೈಮ್ಸ್ ದ mth ಟರ್ಮ್. ಅದನ್ನ ಹೇಗ್ ಬರ್ಕೊಂತೀವಿ? m ಇಂಟು am. mth ಟೈಮ್ಸ್ ದ mth ಟರ್ಮ್ ಅಂದ್ರೆ am. ಆಮೇಲೆ ನೆಕ್ಸ್ಟ್ ಅಲ್ಲಿ n ಟೈಮ್ಸ್ ಇಟ್ಸ್ nth ಟರ್ಮ್ ಅಂತಂದ್ರೆ n ಟೈಮ್ಸ್ ಅಂದ್ರೆ n ಇಂಟು nth ಟರ್ಮ್ ಅಂತಂದ್ರೆ an. ಇವುಗಳನ್ನ ಬಳಸ್ಕೊಂಡು ಇವೆರಡು ಏನಂತ ಹೇಳ್ತಾರೆ, ಈಕ್ವಲ್ ಅಂತ ಹೇಳ್ತಾರೆ. ಸೊ ದೇರ್ ಫಾರ್ m ಇಂಟು am ಈಸ್ ಈಕ್ವಲ್ ಟು n ಇಂಟು an. ಈ ರಿಲೇಷನ್ ಅನ್ನ ನಾವು ಬರ್ಕೋಬೇಕು. ನಂತರ ಇದರಿಂದ ಏನ್ ತೋರಿಸ್ಬೇಕು ಅಂತಂದ್ರೆ m ಪ್ಲಸ್ nth ಟರ್ಮ್ ಅಂತಂದ್ರೆ am ಪ್ಲಸ್ n ಈಸ್ ಈಕ್ವಲ್ ಟು ಏನ್ ಬರುತ್ತೆ, a ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು d. ಇದನ್ನ ನಾವು ಬರ್ಸ್ಬೇಕು. ಇದನ್ನ ಯಾವ್ದನ್ನ? a ಪ್ಲಸ್ m ಪ್ಲಸ್ n ಮೈನಸ್ n ಇಂಟು ಡಿ. ಅದನ್ನೇ m ಪ್ಲಸ್ nth ಟರ್ಮ್ ಅಂತ ನಾವು ಹೇಳ್ತೀವಿ. ಸೊ ಈಗ ನಾವು ಈ ರಿಲೇಷನ್ ಅನ್ನ ಇಲ್ಲಿ an ಫಾರ್ಮುಲಾ ಹಾಕಿ ನಾವು ಬರ್ಕೊಳ್ಳೋಣ. ಸೊ ದೇರ್ ಫಾರ್ m ಇಂಟು am ಈಸ್ ಈಕ್ವಲ್ ಟು n ಇಂಟು an. ಸೊ ಈಗ m ಅಂತ ಬರ್ಕೊಂಡ್ಬಿಟ್ಟು m ಇಂಟು am ಅಂತಂದ್ರೆ an ಫಾರ್ಮುಲಾ ಇದು ನಮಗೆ ಗೊತ್ತಿದೆ. ಸೊ am ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾನ ಯೂಸ್ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ a ಪ್ಲಸ್ m ಮೈನಸ್ ಒನ್ ಇಂಟು ಡಿ. ಇದು ಬರುತ್ತೆ. am ಅಂತಂದ್ರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಬದಲು m ಇರೋದ್ರಿಂದ m ಮೈನಸ್ 1 ಇಂಟು ಡಿ ಬರೀತೀವಿ. ಈಸ್ ಈಕ್ವಲ್ ಟು n ಗೆ n ಇಂಟು an ಅಂತಂದ್ರೆ ಮಾಮೂಲಿ ಇದೆ, ಸೇಮ್ a ಪ್ಲಸ್ m ಮೈನಸ್ 1 ಇಂಟು ಡಿ. ಇದು ಬರುತ್ತೆ. ಈಗ ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ನೋಡಿ ಏನ್ ಬರುತ್ತೆ ಅಂತ ನೋಡಿದ್ವಿ. m ಹಾಗೆ ಬರ್ಕೊಳ್ಳೋಣ. ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನ ಸಿಂಪ್ಲಿಫೈ ಮಾಡೋಣ. ಹೇಗೆ? a ಪ್ಲಸ್ m ಇಂಟು ಡಿ ಎಂ ಡಿ ಪ್ಲಸ್ ಇಂಟು ಮೈನಸ್ 1 ಇಂಟು ಡಿ ಡಿ. ಈ ತರ ಬರುತ್ತೆ. ಇಸ್ ಈಕ್ವಲ್ ಟು n ಹಾಗೆ ಇರಲಿ, a ಪ್ಲಸ್ n ಇಂಟು ಡಿ ಎಂ ಡಿ ಪ್ಲಸ್ ಇಂಟು ಮೈನಸ್ 1 ಇಂಟು ಡಿ ಡಿ. ಈ ತರ ಬರುತ್ತೆ.
ಸೊ ಈಗ ನಾವು ಮತ್ತೆ ಎಂ ಇಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಎಂ ನಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಅವಾಗ ಏನ್ ಬರುತ್ತೆ, ಎಂ ಇಂಟು ಎಂ ಎ ಪ್ಲಸ್ ಎಂ ಇಂಟು ಎಂ ಸ್ಕ್ವಯರ್ ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂ ಇಂಟು ಡಿ ಎಂ ಡಿ ಈಸ್ ಈಕ್ವಲ್ ಟು ಎನ್ ಇಂಟು ಎ ಪ್ಲಸ್ ಎನ್ ಇಂಟು ಎನ್ ಸ್ಕ್ವಯರ್ ಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಇಂಟು ಡಿ ಎನ್ ಡಿ ಈ ತರ ಬಂತು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಏನ ಕೋಎಫಿಷಿಯಂಟ್ಸ್ ನೋಡಿ ಎರಡು ಕಡೆ ಇದೆ, ಈಕ್ವಲ್ಸ್ ಇಂದ ಈ ಕಡೆ ಎ ಇಲ್ಲಿ ಎನ್ ಎ ಅಂತ ಇದೆ, ಇಲ್ಲಿ ಎಂ ಎ ಅಂತ ಇದೆ. ಸೊ ಎ ಇರ್ತಕ್ಕಂಥವನ್ನೆಲ್ಲ ಒಂದ್ ಕಡೆಗೆ, ಆಮೇಲೆ ಡಿ ಡಿ ಇರ್ತಕ್ಕಂಥ ಎಂ ಸ್ಕ್ವೇರ್ ಡಿ ಅದನ್ನ ಒಂದ್ ಕಡೆಗೆ, ಮತ್ತೆ ಎಂ ಡಿ ಎನ್ ಡಿ ಅದನ್ನ ಒಂದ್ ಕಡೆ ಹಾಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸೊ ಈಗ ಬರೆಯೋಣ ಅದನ್ನ ಎಂ ಎ ಇದನ್ನ ಈಕ್ವಲ್ಸ್ ಇಂದ ಈ ಕಡೆ ಇರ್ತಕ್ಕಂಥ ಎನ್ ಎನ ಈ ಕಡೆ ತಂದ್ರೆ ಮೈನಸ್ ಎನ್ ಎ ಆಗುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಎಂ ಸ್ಕ್ವಯರ್ ಡಿ ಇದನ್ನ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ ಎನ್ ಸ್ಕ್ವಯರ್ ಡಿ ಆಗುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಎಂ ಡಿ ಇದೆ, ಇದನ್ನ ಈ ಕಡೆ ಈಕ್ವಲ್ಸ್ ಇಂದ ಈ ಕಡೆ ಇರ್ತಕ್ಕಂಥ ಮೈನಸ್ ಎನ್ ಡಿ ಈ ಕಡೆ ತಂದ್ರೆ ಪ್ಲಸ್ ಎನ್ ಡಿ ಆಗುತ್ತೆ. ಈಗ ಏನ್ ಮಾಡೋಣ ನೋಡಿ, ಇಲ್ಲಿ ಕಾಮನ್ ಆಗಿರ್ತಕ್ಕಂಥ ಒಂದು ಟರ್ಮ್ ಅನ್ನ ನೋಡಿ, ಒಂದು ಲೆಟರ್ ನ ಇಲ್ಲಿ ಇವೆರಡು ಗ್ರೂಪ್ ಮಾಡ್ಬೋದು. ಡಿ ಡಿ ಇದನ್ನ ಗ್ರೂಪ್ ಮಾಡಿಕೊಂಡು ಕಾಮನ್ ಈಚೆ ತೆಗೆದು ಔಟ್ ಸೈಡ್ ತೆಗಿಬಹುದು ಡಿ ನ. ಇಲ್ಲೂ ಕೂಡ ಡಿ ಡಿ ಕಾಮನ್ ಆಗಿದೆ, ಅದನ್ನ ಔಟ್ ಸೈಡ್ ತೆಗಿಬಹುದು. ಈಗ ಇಲ್ಲಿ ಅದನ್ನ ಕಾಮನ್ ತೆಗಿತಕ್ಕಂತ ಕೆಲಸವನ್ನ ಮಾಡೋಣ. ಈಗ ಇಲ್ಲಿ ಎರಡರಲ್ಲೂ ಯಾವ್ದು ಕಾಮನ್ ಆಗಿದೆ, ಎ ಕಾಮನ್ ಆಗಿದೆ. ಸೊ ಅದನ್ನ ಇಲ್ಲಿ ಬರೆಯೋಣ, ಎ ಆಫ್ ಎಂ ಮೈನಸ್ ಎನ್, ಆಮೇಲೆ ಇಲ್ಲಿ ಪ್ಲಸ್ ಹಾಕೊಂಡ್ಬಿಟ್ಟು ಡಿ ಕಾಮನ್ ಆಗಿದೆ. ಸೊ ಡಿ ಈಚೆ ತೆಗೆದ್ಬಿಟ್ಟು ಎಂ ಸ್ಕ್ವಯರ್ ಮೈನಸ್ ಎನ್ ಸ್ಕ್ವಯರ್, ಆಮೇಲೆ ಇಲ್ಲಿ ಮೈನಸ್ ಡಿ ಕಾಮನ್ ಆಗಿ ತಗೋಣ. ಮೈನಸ್ ಡಿ ಕಾಮನ್ ತೆಗೆದ್ರೆ ಎಂ ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್ ಬರುತ್ತೆ, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಈ ರೀತಿ ಆಯ್ತು ನೋಡಿ. ಇಲ್ಲಿ ನಾವು ಈಕ್ವಲ್ಸ್ ಇಂದ ಈ ಕಡೆ ತಂದ್ಮೇಲೆ ಈ ಕಡೆ ಏನು ಉಳ್ಕೊಳ್ಳುತ್ತೆ, 0 ಉಳ್ಕೊಳ್ಳುತ್ತೆ. ಈಕ್ವಲ್ಸ್ ಇಂದ ಇರ್ತಕ್ಕಂಥದ್ದು ಎಲ್ಲದನ್ನು ಈಚೆ ತಂದ್ಮೇಲೆ ಇಲ್ಲಿ ಈಕ್ವಲ್ಸ್ ಟು 0 ಎರಡು ಕಡೆಗೂ 0 ಉಳ್ಕೊಳ್ಳುತ್ತೆ. ಈಗ ನಾವೇನ್ ಮಾಡ್ಬೋದು ನೋಡಿ, ಇಲ್ಲಿ ಎಂ ಮೈನಸ್ ಎನ್ ಇದೆ, ಇಲ್ಲಿ ಎಂ ಮೈನಸ್ ಎನ್ ಇರುತ್ತೆ. ಯಾಕೆಂತಂದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎಂ ಪ್ಲಸ್ ಎನ್ ಇಂಟು ಎಂ ಮೈನಸ್ ಎನ್ ಅಂದ್ರೆ ಒಂದು ಎಂ ಮೈನಸ್ ಎನ್ ಇಲ್ಲಿ ಇರ್ತದೆ. ಸೊ ಆಮೇಲೆ ಎಂ ಮೈನಸ್ ಎನ್ ಅನ್ನ ಕಾಮನ್ ಆಗಿ ತೆಗೆದ್ರೆ ಎಂ ಪ್ಲಸ್ ಎನ್ ಉಳ್ಕೊಳ್ಳುತ್ತೆ. ಇಲ್ಲೊಂದು ಎಂ ಮೈನಸ್ ಎನ್ ಇದೆ, ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ನಾವೇನ್ ಮಾಡಬಹುದು, ಎಂ ಮೈನಸ್ ಎನ್ ಅನ್ನ ಕಾಮನ್ ಆಗಿ ತೆಗಿಬಹುದು. ಸೊ ಎಂ ಮೈನಸ್ ಎನ್ ಅನ್ನ ಕಾಮನ್ ಆಗಿ ಈ ರೀತಿ ತೆಗೆದ್ರೆ ಇನ್ನೇನೇನು ಉಳ್ಕೊಳ್ಳುತ್ತೆ ಅಂದ್ರೆ ಇಲ್ಲೊಂದು ಎ ಉಳ್ಕೊಳ್ಳುತ್ತೆ, ಪ್ಲಸ್ ಡಿ ಉಳ್ಕೊಳ್ಳುತ್ತೆ, ಇನ್ಕ್ಲೂಡಿಂಗ್ ಇಲ್ಲಿ ಎಂ ಪ್ಲಸ್ ಎನ್. ಯಾಕೆ ಅಂತಂದ್ರೆ ಒಂದು ಎಂ ಮೈನಸ್ ಎನ್ ಇಲ್ಲಿ ಬಂದಿದೆ ಅಂದ್ರೆ ಇನ್ನು ಎಂ ಪ್ಲಸ್ ಎನ್ ಉಳ್ಕೋಬೇಕು, ಯಾಕಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಆಮೇಲೆ ಈ ಎಂ ಮೈನಸ್ ಎನ್ ಆಲ್ರೆಡಿ ಇಲ್ಲಿ ಕಾಮನ್ ಆಗಿ ಬಂದಿದೆ ಅಂತಂದ್ರೆ ಇಲ್ಲಿ ಉಳ್ಕೊಳ್ತಕ್ಕಂಥದ್ದು ಮೈನಸ್ ಡಿ ಮಾತ್ರ. ಸೊ ಈಸ್ ಈಕ್ವಲ್ ಟು 0. ಈಗ ಏನಾಗುತ್ತೆ ಅಂತಂದ್ರೆ ನೋಡಿ, ಎಂ ಮೈನಸ್ ಎನ್ ಇಸ್ ಈಕ್ವಲ್ ಟು 0 ಮತ್ತೆ ಇದಿಷ್ಟು ಕೂಡ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಬಿಫೋರ್ ದಟ್ ಇದನ್ನ ಸ್ವಲ್ಪ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ಇಲ್ಲಿ ಎರಡು ಕಡೆಗೂ ಡಿ ಇದೆ ನೋಡಿ, ಡಿ ಅನ್ನ ಕಾಮನ್ ಆಗಿ ತೆಗೆದ್ಬಿಡಬಹುದು. ಸೊ ಇದನ್ನ ಹಾಗೆ ಬರ್ಕೊಳ್ಳೋಣ, ಎಂ ಮೈನಸ್ ಎನ್ ಆಫ್ ಎ ಹಾಗೆ ಇದೆ, ಪ್ಲಸ್ ನೋಡಿ ಇಲ್ಲೂ ಕೂಡ ಡಿ ಇದೆ, ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ, ಅದನ್ನ ಕಾಮನ್ ಆಗಿ ತೆಗೋಣ. ಎರಡು ಟರ್ಮ್ ಅಲ್ಲಿ ಮಾತ್ರ ಕಾಮನ್ ಆಗಿ ತೆಗೆದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಕಾಮನ್ ಆಗಿ ತಗೊಳ್ಳೋಣ. ಸೊ ಡಿ ಕಾಮನ್ ತೆಗೆದ್ಬಿಟ್ಟು ಇಲ್ಲಿ ಎಂ ಮೈನಸ್ ಎಂ ಪ್ಲಸ್ ಎನ್, ಈ ಡಿ ಇಲ್ಲಿ ಬಂದಿದೆ ಅಂತಂದ್ರೆ ಇಲ್ಲಿ ಮೈನಸ್ 1 ಉಳ್ಕೊಳ್ಳುತ್ತೆ, ಈಸ್ ಈಕ್ವಲ್ ಟು 0 ಆಯ್ತು. ಈಗ ನಾವು ಏನ್ ಮಾಡೋಣ ಅಂತಂದ್ರೆ ಎಂ ಮೈನಸ್ ಎನ್ ಇಸ್ ಈಕ್ವಲ್ ಟು 0 ಮತ್ತೆ ಎ ಪ್ಲಸ್ ಡಿ ಇಂಟು ಎಂ ಪ್ಲಸ್ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 0 ಎರಡನ್ನು ಕೂಡ ಇಲ್ಲಿ 0ಗೆ ಈಕ್ವೇಟ್ ಮಾಡೋಣ. ಈಗ ಏನಾಗುತ್ತೆ, ದೇರ್ ಫಾರ್ ಎಂ ಮೈನಸ್ ಎನ್ ಇಸ್ ಈಕ್ವಲ್ ಟು 0.
m minus n is equal to 0 ಆಗುತ್ತೆ. ಮತ್ತೆ ಇದನ್ನು ಕೂಡ 0ಗೆ ಈಕ್ವೇಟ್ ಆಗುತ್ತೆ. ಸೊ ಏನಿದೆ ಅದು a ಪ್ಲಸ್ m ಪ್ಲಸ್ n ಮೈನಸ್ 1 ಆದ್ಮೇಲೆ ಇಂಟು ಡಿ ಈ ಕಡೆ ಬರ್ಕೋಣ. m ಪ್ಲಸ್ n ಮೈನಸ್ 1 ಇಂಟು ಡಿ ಫಸ್ಟ್ ಇದ್ದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇನೆ ಈಸ್ ಈಕ್ವಲ್ ಟು 0. ಸೊ ಇದನ್ನೇ ಅವರು ಪ್ರೂವ್ ಮಾಡಲಿಕ್ಕೆ ಕೇಳಿರ್ತಕ್ಕಂಥದ್ದು. a ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 0. ನೋಡಿ ಇಲ್ಲಿದೆ ನೋಡಿ, ಯಾಕಂದ್ರೆ ಟರ್ಮ್ ಆಫ್ ದ ಎ ಪಿ ಈಸ್ 0 ಅಂತ ಕೇಳಿರೋದ್ರಿಂದ ಸೊ ಇಲ್ಲಿ a ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 0. ಇದನ್ನ ಟು ಪ್ರೂವ್ ಮಾಡಲಿಕ್ಕೆ ಕೇಳಿರ್ತಕ್ಕಂಥದ್ದು. ಅದೇನೆ ಈ ರೀತಿಯಾಗಿ ಬಂದಿದೆ ಅಂತಕ್ಕಂಥದ್ದು. ಸೊ ಒನ್ಸ್ ಅಗೈನ್ m ಟೈಮ್ಸ್ ದ mth ಟರ್ಮ್ ಅಂತಂದ್ರೆ m ಇಂಟು ಎ ಎಂ ಈಸ್ ಈಕ್ವಲ್ ಅಂದ್ರೆ n ಟೈಮ್ಸ್ ಇಟ್ಸ್ nth ಟರ್ಮ್ ಅಂತಂದ್ರೆ ಇಲ್ಲಿ ನೋಡಿ m ಟೈಮ್ಸ್ ಎ ಎಂ ಇಸ್ ಈಕ್ವಲ್ ಟು n ಟೈಮ್ಸ್ ಎ ಎಂ. ಇವೆರಡನ್ನು ಕೂಡ ಎ ಎಂ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾಗೆ ನಾವು ಎಕ್ಸ್ಪ್ಯಾಂಡ್ ಮಾಡಿ ಆ ಕಡೆ ಇರ್ತಕ್ಕಂಥದ್ದನ್ನೆಲ್ಲವನ್ನು ಈ ಕಡೆ ಹಾಕೊಂಡು ಗ್ರೂಪ್ ಮಾಡ್ತಾ ಹೋಗ್ಬೇಕು. ಯಾವುದು ಎ ಗ್ರೂಪು ಮತ್ತೆ ಡಿ ಗ್ರೂಪ್ ಮಾಡಿ ಮತ್ತೆ ಡಿ ಗ್ರೂಪ್ ಮಾಡಿ ಅವನ್ನ ಕಾಮನ್ ತೆಗಿಬೇಕು. ಎ ಕಾಮನ್ ಡಿ ಕಾಮನ್ ಡಿ ಕಾಮನ್ ತೆಗೆದ್ಬಿಟ್ಟು ಮತ್ತೆ ಅಗೇನ್ ಎಂ ಮೈನಸ್ ಎನ್ ಎಲ್ಲ ಕಡೆ ಕಾಮನ್ ತೆಗೆದ್ಬಿಟ್ರೆ ಇನ್ನು ಉಳ್ಕೊಳ್ಳೋದು ಏನು ಉಳ್ಕೊಳ್ಳುತ್ತೆ ಅಂತಕ್ಕಂಥ ನೋಡಿ. ಎರಡು ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ಈಚೆ ಬಂದ್ಮೇಲೆ ಈಕ್ವಲ್ ಟು 0 ಆಗ್ಲೇಬೇಕದು. ಸೊ ಎಂ ಮೈನಸ್ ಎನ್ ಇಸ್ ಈಕ್ವಲ್ ಟು 0. ಎ ಪ್ಲಸ್ ಎಂ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ ಟು 0 ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾನೆ ಎಂ ಪ್ಲಸ್ nth ಟರ್ಮ್ ಆಫ್ ಎ ಪಿ ಇಸ್ 0 ಅಂತ ಅಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಇದೇ ತರದ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನ ಮತ್ತೆ ನಾವು ಸಾಲ್ವ್ ಮಾಡೋಣ. ಇದು NCERT, CBSE ಮತ್ತು SSLC ಮ್ಯಾಥಮೆಟಿಕ್ಸ್ ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್. The problem says like this: for what value of n or the nth term of the following two APs are same. So 2 APs ಏನು ಕೊಟ್ಟಿದ್ದಾರೆ ಅಂತಂದ್ರೆ 13, 19, 25 and dash 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 and 69, 68, 67 like that, etc. etc. The question says like this: ಏನ್ ಹೇಳ್ತಾರೆ ಅಂತಂದ್ರೆ ವಾಟ್ ವ್ಯಾಲ್ಯೂ ಆಫ್ n ಅನ್ನ ಕಂಡುಹಿಡಿಬೇಕು ನಾವು. ಈ ಎರಡೂ ಕೂಡ nth ಟರ್ಮ್ಗಳು ಈಕ್ವಲ್ ಆದಾಗ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ nth ಟರ್ಮು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ nth ಟರ್ಮ್ಗೆ ಈಕ್ವಲ್ ಆದಾಗ ಆರ್ ದ ಸೇಮ್ ಆರ್ ಈಕ್ವಲ್ ಆದಾಗ ನಾವೇನ್ ಕಂಡುಹಿಡಿಬೇಕು? n ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು ಅಂತಂದ್ರೆ ಇದಕ್ಕೆ nth ಟರ್ಮ್ ಅನ್ನ ಕಂಡುಹಿಡ್ಕೊಳ್ಳೋದು ಅಂದ್ರೆ an. ಸೊ ಇದಕ್ಕೆ ನಾವು nth ಟರ್ಮ್ an ಅನ್ನ ಕಂಡುಹಿಡ್ಕೊಂಡು ಆ ಎರಡು an ಗಳನ್ನ ಏನ್ ಮಾಡಬೇಕು? ಈಕ್ವಲ್ ಮಾಡ್ಕೊಂಡಾಗ ವಿ ಗೆಟ್ ದ ವ್ಯಾಲ್ಯೂ ಆಫ್ n ಅಂತ. ಸೊ ಇದನ್ನ ಸೊಲ್ಯೂಷನ್ ಕಂಡುಹಿಡಿಯೋಣ ಈಗ. ಸೊ ಇಲ್ಲಿ A1 ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 ಅಲ್ಲಿ ಏನೇನು ಡೇಟಾಸ್ ಇದೆ ಅಂತ ಬರ್ಕೋಣ. ಸೊ ದಟ್ ಈಸ್ A is equal to 13. ಸೊ D is equal to 19 minus 13. ಅಲ್ಲಿಗೆ D is equal to ಎಷ್ಟು 6 ಬರುತ್ತೆ. ಅಂಡ್ n is equal to n. AM is equal to ಕ್ವಶನ್ ಮಾರ್ಕ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ 2 ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೋಣ. ಸೊ A is equal to 69, D is equal to 68 minus 69, that is equal to minus 1. D is equal to minus 1, A is equal to 69, n is equal to n, an is equal to question mark. ಸೊ ಇವೆರಡಕ್ಕೂ ಕೂಡ ನಾವು an ಅನ್ನ ಕಂಡುಹಿಡಿಬೇಕು. ನೋಡಿ ಇಲ್ಲೂ ಕೂಡ an ಕಂಡುಹಿಡಿಬೇಕು, ಇದಕ್ಕೂ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ 2ಗೂ ಕೂಡ an, ಅರ್ಥಮೆಟಿಕ್ ಪ್ರೋಗ್ರೆಷನ್ 1ಗೂ ಕೂಡ an ಅನ್ನ ಕಂಡುಹಿಡಿಬೇಕು.
So we already know about the nth term of an arithmetic progression, that is an is equal to a plus n minus 1 into d. ಆ ಫಾರ್ಮುಲಾನೇ ಎರಡಕ್ಕೂ ಅಪ್ಲೈ ಮಾಡ್ತಾ ಇರಬೇಕು. ಸೊ ಈಗ ನಾವು ಮಾಡ್ತಾ ಹೋಗೋಣ. ಸೊ arithmetic progression 1 ಗೆ an is equal to a means 13 plus n means we don't know, n minus 1 into d means 6. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಇದು 13 plus 6 into n, 6n minus 6 ones are 6. So an is equal to 13 ಅಲ್ಲಿ 6 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 7 plus 6n. So this is equation number 1. ಸೊ ಅಂದ್ರೆ ಫಸ್ಟ್ arithmetic progression ಗೆ ನಾವು nth ಟರ್ಮ್ ಅನ್ನ ಕಂಡುಹಿಡಿದ್ವಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ a2 ಗೆ ಕಂಡುಹಿಡಿಯೋಣ. ಅದೇ ತರನೇ ನಾವು a2 ಗೆ ಕಂಡುಹಿಡಿದ್ರೆ an is equal to ಫಸ್ಟ್ ಟರ್ಮ್, ದಟ್ ಈಸ್ a ಅಂತಂದ್ರೆ 69 ಪ್ಲಸ್ n minus 1 into d ಅಂತಂದ್ರೆ -1. ಸೊ is equal to 69 plus into minus minus 1 into n minus into minus plus 1 ones are 1. So an is equal to 69 plus 1 70 minus n. So ಇನ್ನೊಂದು nth ಟರ್ಮ್, ಇನ್ನೊಂದು arithmetic progression ನ nth ಟರ್ಮ್ ನಮಗೆ ಸಿಕ್ತು. ದಿಸ್ ಈಸ್ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಫ್ರಮ್ ಈಕ್ವೇಶನ್ ನಂಬರ್ 1 and 2 ಎರಡು ಕೂಡ an, ಅವೇನಾಗ್ತವೆ, ಎರಡು ಸೇಮ್ ಅಂತ ಹೇಳ್ತಾರೆ ಅವರೇನೆ. ಫಾಲೋಯಿಂಗ್ nth ಟರ್ಮ್ ಆಫ್ ದಿ ಫಾಲೋಯಿಂಗ್ 2 APs ಆರ್ ಸೇಮ್ ಅಂತಂದ್ರೆ this an is equal to this an. Therefore an equals to an, that is 7 plus 6n is equal to 70 minus n. ಯಾಕೆಂತಂದ್ರೆ nth ಟರ್ಮ್ ಆಫ್ ದಿ ಫಾಲೋಯಿಂಗ್ 2 APs ಆರ್ ಸೇಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ an is equal to an ಅಂತ ಮಾಡ್ಕೊಂಡಾಗ ಇದರ ವೇರಿಯೇಬಲ್ಸ್ ಒಂದ್ ಕಡೆ, ಕಾನ್ಸ್ಟೆಂಟ್ ಒಂದ್ ಕಡೆ ಮಾಡ್ಕೊಂಡ್ರೆ, ಸೊ ನೋಡಿ 6n minus n becomes plus n is equal to 70 minus 7. 6n plus n is equal to 7n is equal to 70 minus 7 means 63. Therefore n is equal to 63 by 7. 7 ones are 7 nines are. So therefore n is equal to 9. ಅಂತಂದ್ರೆ ಈ arithmetic progression 1 ನಲ್ಲಿ 9th ಟರ್ಮ್, ಆಮೇಲೆ ಇಲ್ಲಿ arithmetic progression 2 ನಲ್ಲೂ ಕೂಡ 9th ಟರ್ಮ್ ಎರಡೂ ಕೂಡ ಏನಾಗ್ತವೆ ಅಂತ ಹೇಳ್ತಾನೆ, ಆರ್ ಸೇಮ್. ಅವಾಗ n ಏನಾಗ್ಬಿಡುತ್ತೆ, ಎರಡರಲ್ಲೂ ಸೇಮ್ ಆಗಿರುತ್ತೆ ಅಂತಕ್ಕಂಥದ್ದು. ವಾಟ್ ವ್ಯಾಲ್ಯೂ ಆಫ್ n ಆರ್ ದ nth ಟರ್ಮ್ ಆಫ್ ದಿ ಫಾಲೋಯಿಂಗ್ 2 APs ಆರ್ ಸೇಮ್. 9th ಟರ್ಮ್ ಅಲ್ಲಿ ಎರಡು ವ್ಯಾಲ್ಯೂಗಳು ಕೂಡ ಏನಾಗ್ತವೆ, ಸೇಮ್ ಆಗ್ತವೆ ಅಂತಕ್ಕಂಥ ಒಂದು ಆನ್ಸರ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.